ಆದಿತ್ಯನಪ್ಪ ಇನ್ನೂ ಬಂದಿಲ್ವಾ? ಇಲ್ಲ ಮಮ್ಮಿ. ಅಲ್ಲೋಡಿ ಬಂದ್ಬಿಟ್ರು. ನಮಸ್ಕಾರ ಅಣ್ಣ. ನಮಸ್ಕಾರ ಮಾವ. ನಮಸ್ಕಾರ. ಏನು ಹೊರಗೆ ನಿಂತಿದ್ದೀರಾ? ಒಳಗಡೆ ಕೂತ್ಕೋಬೋದಿತ್ತಲ್ವಾ? ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ ಅಣ್ಣ. ಸಾರಿ ನಮ್ಮ, ಸ್ವಲ್ಪ ಲೇಟ್ ಆಯ್ತು ಅನ್ಸುತ್ತೆ. ಲೇಟ್ ಏನೂ ಇಲ್ಲ ಅಣ್ಣ, ನೀವು ಕರೆಕ್ಟ್ ಟೈಮ್ಗೆ ಬಂದಿದ್ದೀರಾ. ನಾವೇ ಸ್ವಲ್ಪ ಬೇಗ ಬಂದ್ವಿ. ಬೇಗ ಬಂದ್ರಾ? ಯಾಕೆ? ಯಾಕೆಂದ್ರೆ ಅದೇ ಅಣ್ಣ, ನಿಮ್ಮನ್ನ ಯಾಕೆ ನಾವು ವೆಯ್ಟ್ ಮಾಡಿಸ್ಬೇಕು ಅಂತ ನಾವೇ ಬೇಗ ಬಂದ್ಬಿಟ್ವಿ. ಏನಮ್ಮ, ಅಖಿಲ್ ಕೂಡ ಬಂದಿದ್ದಾರಾ? ಇಲ್ಲ ಅಂಕಲ್, ಅವ್ರ ಆಫೀಸಿಗೆ ಹೋಗಿದ್ದಾರೆ. ನಮ್ಮ ಆದಿತ್ಯ ನಿಮ್ಮ ಅಖಿಲ್ ಇಬ್ರು ಒಂದೇ ರೀತಿ ನಮ್ಮ. ಆಫೀಸ್ ಕೆಲಸ ಮುಗಿದ ಮೇಲೆ ಬೇರೆದೆಲ್ಲ ಅಂತಾರೆ. ಬನ್ನಿ. ನಮಸ್ತೆ ಸರ್, ನನ್ನ ಹೆಸರು ಮನು ಅಂತ, ಸೌಂಡ್ ಇಂಜಿನಿಯರ್. ನಮಸ್ತೆ. ನಮಸ್ತೆ. ನನ್ನ ಭಾವಿ ಸೊಸೆ ಆಡೋ ಹಾಡನ್ನ ನೀವು ಅದ್ಭುತವಾಗಿ ರೆಕಾರ್ಡ್ ಮಾಡಬೇಕು. ಆಯಿತು ಸರ್. ತುಂಬಾ ಚೆನ್ನಾಗಿ ರೆಕಾರ್ಡಿಂಗ್ ಮಾಡ್ತಾರೆ, ಅದಕ್ಕೆ ಈ ಸ್ಟುಡಿಯೋಲೇ ರೆಕಾರ್ಡಿಂಗ್ ಇಟ್ಕೊಂಡಿದೀವಿ. ಗುಡ್, ವೆರಿ ಗುಡ್. ಮೇಡಮ್, ಮೈಕ್ ಸೆಟ್ ಮಾಡಬೇಕು. ವಾಯ್ಸ್ ರೂಮ್ಗೆ ಹೋಗೋಣ ಬನ್ನಿ. ಒಂದ್ ನಿಮಿಷ ಸರ್. ಮಾವ, ನಂಗೆ ಆಶೀರ್ವಾದ ಮಾಡಿ. ಗಾಡ್ ಬ್ಲೆಸ್ ಯು ಅಮ್ಮ. ಗಾಡ್ ಬ್ಲೆಸ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮಾವ. ನಡಿ ಶ್ಯಾಮ, ವಾಯ್ಸ್ ರೂಮ್ಗೆ ಹೋಗೋಣ. ಶ್ಯಾಮ ಯಾಕೆ? ವಾಯ್ಸ್ ಬೂತ್ ಒಳಗಡೆ ಶ್ಯಾಮ ಯಾಕೆ? ಅಂದ್ರೆ ನಮ್ಮ ರೂಪಾರಾಣಿ ಹಾಡು ಹೇಳೋವಾಗ ಶ್ಯಾಮ ಅವಳ ಪಕ್ಕದಲ್ಲೇ ಇರೋದು ಯಾವಾಗಿಂದನೋ ಬಂದಿರೋ ಸೆಂಟಿಮೆಂಟ್ ಅಣ್ಣ. ಅಂದ್ರೆ ಶ್ಯಾಮ ಪಕ್ಕದಲ್ಲಿಲ್ಲದೆ ಒಂದೆರಡು ಸಲ ಹಾಡು ಹೇಳಿದ್ಲು, ಆದರೆ ಅದಷ್ಟು ಸಕ್ಸಸ್ ಆಗಲಿಲ್ಲ. ಅದಕ್ಕೆ ಅವಾಗಿಂದ ಶ್ಯಾಮ ಪಕ್ಕದಲ್ಲಿಲ್ಲದೆ ಹಾಡು ಹಾಡಬಾರ್ದು ಅಂತ ನಿರ್ಧಾರ ಮಾಡ್ಕೊಂಡಿದ್ದಾಳೆ. ಹೌದಾ? ಹಾಗಾದ್ರೆ ಓಕೆ, ಹೋಗಮ್ಮ. ಹಾ, ಹೋಗಿ. ಬನ್ನಿ ಮೇಡಮ್. ನೀವ್ಯಾಕೆ? ನೀವು ಕೂಡ ಒಳಗಡೆ ಇರೋದು ಒಂದು ಸೆಂಟಿಮೆಂಟಾ? ಹಾಗೇನಿಲ್ಲ ಅಣ್ಣ, ಹಾಗೆಲ್ಲ ಏನೂ ಇಲ್ಲ. ಹಾಗಾದ್ರೆ ನಡೀರಿ. ಟೇಕ್ ಮೇಡಮ್.
ಸಾ ಪಾ ಸಾ. ನಿನಗೆ ಹಾಡ್ ಹಾಡೋದಕ್ ಬರುತ್ತಾ? ನನ್ನ ಫೋನ್ಗೆ ಈ OTG ಕೇಬಲ್ ಕನೆಕ್ಟ್ ಮಾಡಿ ರೂಪರಾಣಿ ಹಾಡನ್ನ ಈ ಪೆನ್ ಡ್ರೈವಲ್ಲಿ ಹಾಕಿದ್ದೀನಿ. ಶ್ಯಾಮ ಹೀಗೆ ಹಾಡು ಹೇಳೋದಂದ್ರೆ ಏನರ್ಥ? ಅದನ್ನ ರೆಕಾರ್ಡ್ ಮಾಡೋದಂದ್ರೆ ಏನರ್ಥ? ತುಂಬಾ ಚೆನ್ನಾಗಿ ಹಾಡದ್ಲಮ್ಮ, ತುಂಬಾ ಚೆನ್ನಾಗಿ ಹಾಡದ್ಲು. ಥ್ಯಾಂಕ್ಸ್ ಅಣ್ಣ. ಮಾವ ಎಲ್ ಮಮ್ಮಿ? ಈಗಷ್ಟೇ ಫೋನ್ ಬಂತು ಅಂತ ಹೊರಗೆ ಹೋದ್ರು. ಥ್ಯಾಂಕ್ ಯು ಶ್ಯಾಮ, ಥ್ಯಾಂಕ್ ಯು ವೆರಿ ಮಚ್. ನೀನ್ ಹಾಡು ಹಾಡಕ್ ಬರ್ತೀಯೋ ಇಲ್ವೋ ಅಂತ ಹೇಳಿ ನೆನ್ನೆ ತುಂಬಾ ಟೆನ್ಷನ್ ಆಗಿದೆ. ನೀನ್ ಹಾಡೋಕ್ ಬಂದಿದ್ರಿಂದ ನೀನ್ ಹಾಡಿರೋ ಹಾಡನ್ನೇ ರೆಕಾರ್ಡ್ ಮಾಡಿ ನಾನೇ ಆ ಹಾಡ್ತಿರೋ ಹಾಗೆ ಆದಿತ್ಯನ ಅಪ್ಪನ ನಂಬಿಸೋ ಹಾಗಾಯ್ತು. ಇವತ್ತೇನಾದ್ರೂ ನೀನ್ ಹಾಡೋಕ್ ಬರ್ದೇ ಇದ್ದಿದ್ರೆ ನಾನ್ ಸಿಂಗರ್ ಅಲ್ಲ ಅನ್ನೋ ವಿಷಯ ಆದಿತ್ಯನ ಅಪ್ಪಂಗೆ ಗೊತ್ತಾಗಿರೋದು, ನಮ್ಮ ಮದ್ವೆ ನಿಂತು ಹೋಗಿರೋದು. ಥ್ಯಾಂಕ್ ಯು ಶ್ಯಾಮ, ಥ್ಯಾಂಕ್ ಯು ವೆರಿ ಮಚ್. ಕೇವಲ ನಿನ್ ಮದ್ವೆ ನಿಂತು ಹೋಗುತ್ತೆ ಅನ್ನೋ ಭಯದಲ್ಲೇ ಈ ಸಲ ಹಾಡಕ್ ಬಂದಿದ್ದು. ದಯವಿಟ್ಟು ಯಾವತ್ತೂ ಹೀಗೆ ಹಾಡು ಅಂತ ನನ್ನ ಬಲವಂತ ಮಾಡಬೇಡಿ. ರೂಪಾರಾಣಿ ಮದುವೆ ಆದ್ಮೇಲೆ ನಿನಗೆ ಬಲವಂತ ಮಾಡೋ ಅಗತ್ಯ ಏನಿರುತ್ತೆ ಶ್ಯಾಮ? ನೀನೇನು ಟೆನ್ಷನ್ ಮಾಡ್ಕೋಬೇಡ, ಇನ್ನು ಮುಂದೆ ನಿನಗೆ ಬಲವಂತ ಮಾಡಲ್ಲ. ಹಾಡು ಹಾಡೋದು ಪೂರ್ತಿ ಆಗೋಷ್ಟರಲ್ಲಿ ನೀವು ರೆಕಾರ್ಡಿಂಗ್ ಸ್ಟುಡಿಯೋಗೆ ಬನ್ನಿ. ಇಷ್ಟ ಹೊತ್ತಿಗೆ ಅಖಿಲ್ ಅವರು ನಾನು ಕಳ್ಸಿರೋ ವಾಯ್ಸ್ ಮೆಸೇಜ್ ಕೇಳಿರ್ತಾರೆ. ನನ್ನ ಕ್ಷಮಿಸಿದ್ರೆ ಇಲ್ಲಿ ಬರ್ತಾರೆ, ಇಲ್ದೇ ಇದ್ರೆ ಇಲ್ಲ. ಒಂದ್ ವೇಳೆ ಬಂದಿರ್ತಾರೇನೋ, ಹೋಗಿ ನೋಡ್ಬೇಕು. ಅಮ್ಮವ್ರೆ, ನಾನು ಹೋಗಿ ಪಾರ್ಕಿಂಗ್ ಹತ್ರ ವೆಯ್ಟ್ ಮಾಡ್ತಿರ್ತೀನಿ. ನೀವು ಆದಿತ್ಯ ಅವ್ರ ಅಪ್ಪನ ಹತ್ರ ಮಾತಾಡಿ ಬಂದ್ಬಿಡಿ. ಸರಿ, ಹೋಗಮ್ಮ, ಹೋಗು. ಯಾಕೆ ಹೋಗಿರ್ಬೋದು ಮಮ್ಮಿ ಅವಳು? ಪಾರ್ಕಿಂಗ್ ಹತ್ರ ಅವಳಿಗೇನು ಕೆಲಸ? ಅಯ್ಯೋ ಹುಚ್ಚು ಹುಡುಗಿ, ಈಗ ಆದಿತ್ಯನ ಅಪ್ಪ ಬಂದು ಹಾಡು ಚೆನ್ನಾಗಿತ್ತು ಅಂತ ಹೊಗಳ್ತಾರಲ್ಲ, ಅವಳು ಹಾಡಿರೋ ಹಾಡಿಗೆ ನಿನ್ನನ್ನು ಹೊಗಳಿದ್ರೆ ಸಹಿಸ್ಕೋಬೇಕಲ್ಲ, ಅದಕ್ಕೆ ಹೋಗಿರ್ತಾಳೆ. ಹಾಗೆ ಆಗಿರುತ್ತೆ. ಅಖಿಲ್ ಅವರು ನನ್ನ ಕ್ಷಮಿಸಿದ್ರೋ ಇಲ್ವೋ, ಕ್ಷಮಿಸಿ ನನಗೋಸ್ಕರ ಇಲ್ಲಿ ಬಂದ್ರೋ ಇಲ್ವೋ, ಕೃಷ್ಣ ಇದ್ದಾನಲ್ಲ
ಭಯ ಯಾಕೆ? ಅಖಿಲ್ ಅವರು ಇಲ್ಲಿ ಬರೋ ಹಾಗೆ ಕೃಷ್ಣನೇ ಮಾಡ್ತಾನೆ. ನನ್ನ ನೀವು ಕ್ಷಮಿಸೋಕಾದ್ರೆ ಹಾಡ್ ಹಾಡೋದು ಪೂರ್ತಿ ಆಗೋಷ್ಟರಲ್ಲಿ ನೀವು ರೆಕಾರ್ಡಿಂಗ್ ಸ್ಟುಡಿಯೋಗೆ ಬನ್ನಿ. ಕೃಷ್ಣ, ಕಾಪಾಡ್ದೆ. ಅಖಿಲ್ ಅವರು ನನ್ನ ಕ್ಷಮಿಸಿ ಇಲ್ಲಿ ಬರೋ ಹಾಗೆ ಮಾಡಿದೆ. ಕ್ಷಮಿಸಿದ್ರು, ಅಖಿಲ್ ಅವರು ನನ್ನ ಕ್ಷಮಿಸಿದ್ರು. ತುಂಬ ಚೆನ್ನಾಗಿ ಹಾಡಿದ್ಲಮ್ಮ. ನಾಳೆ ಎಂಗೇಜ್ಮೆಂಟ್ನಲ್ಲಿ ನಿನ್ನ ಹಾಡು ಕೇಳಿ ಎಲ್ಲರೂ ತುಂಬ ಹ್ಯಾಪಿಯಾಗಿ ಫೀಲ್ ಆಗ್ತಾರಮ್ಮ. ಥ್ಯಾಂಕ್ ಯು ಮಾವ. ಹೌದು, ಶ್ಯಾಮ ಎಲ್ಲಿ? ಯಾವುದೋ ಫೋನ್ ಬಂದಿತ್ತು, ಮಾತಾಡೋದಕ್ಕೆ ಅಂತ ಪಕ್ಕಕ್ಕೆ ಹೋದ್ಲು. ನೀವು ಹೊರಡಿ ಅಣ್ಣ. ಓಕೆನಮ್ಮ, ನಾನು ಹೊರಡ್ತೀನಿ. ಸರಿ ಅಣ್ಣ. ಬರ್ತೀನಮ್ಮ. ಈ ಶ್ಯಾಮ ಎಲ್ಲಿ ಹೋದ್ಲು? ನನ್ನ ಕ್ಷಮಿಸಿದ್ರೆ ರೆಕಾರ್ಡಿಂಗ್ ಸ್ಟುಡಿಯೋಗೆ ಬನ್ನಿ ಅಂತ ಆ ಮೆಸೇಜ್ನಲ್ಲಿ ಹೇಳಿದ್ನಲ್ವಾ? ಅಷ್ಟಕ್ಕೂ ಇವರು ಆ ಮೆಸೇಜ್ ಕೇಳಿ ಬಂದ್ರಾ ಇಲ್ಲ ಬೇರೆ ಕೆಲ್ಸದ ಮೇಲೆ ಬಂದು ನನ್ನ ಇಲ್ಲಿ ನೋಡಿದ್ರಾ? ಅಂದ್ರೆ ನಾನು ಕಳ್ಸಿರೋ ಮೆಸೇಜ್ ಅಖಿಲ್ ಅವರು ಕೇಳಿಲ್ಲ ಅಂತಾಯ್ತು. ಮತ್ ಯಾಕಿಷ್ಟು ಕೋಪದಲ್ಲಿದ್ದಾರೆ? ರೂಪರಾಣಿಗೆ ಎಂಗೇಜ್ಮೆಂಟ್ ಸ್ಯಾರಿ ತಗೊಳಕ್ಕೆ ಹೊರಗಡೆ ಹೋಗ್ಬೇಕಂತೆ. ಶಾಪಿಂಗ್ಗೆ ನನ್ನ ಕೂಡ ಕರೀತಿದ್ದಾರೆ. ಅಂದ್ರೆ ಶಾಪಿಂಗ್ ಅಂತ ಹೇಳಿ ಇಲ್ಲಿ ಬಂದಿದ್ದಕ್ಕ ಕೋಪ ಮಾಡ್ಕೊಂಡಿರೋದು. ಹಲೋ ಹಲೋ ಶ್ಯಾಮ, ಎಲ್ಲಿದ್ಯಾ? ನಾನು ಮನೆಗೆ ಹೋಗ್ತಿದ್ದೀನಿ. ಮನೆಗ? ಹೇಗೆ ಹೋಗ್ತಿದ್ಯಾ? ಅವ್ರು ಕರ್ಕೊಂಡು ಹೋಗ್ತಿದ್ದಾರೆ. ಅವರು ಅಂದ್ರೆ ಅಖಿಲ್ ಬಂದಿದ್ರ ಇಲ್ಲಿಗೆ? ಅವನಲ್ಲಿ ನೀನು ಹಾಡೋದನ್ನ ನೋಡಿಲ್ಲ ಅಲ್ವಾ? ಅಂಥದ್ದೇನೂ ಇಲ್ಲ ಅಮ್ಮ ಅವರೇ, ನಾನು ಆಮೇಲೆ ಮಾತಾಡ್ತೀನಿ. ಇದೇನ್ ಮಮ್ಮಿ, ಅಖಿಲ್ ಯಾಕೆ ಬಂದಿದ್ದಾರೆ ಇಲ್ಲಿಗೆ?
ಯಾವುದೋ ಕೆಲ್ಸದ ಮೇಲೆ ಕಾಂಪ್ಲೆಕ್ಸ್ಗೆ ಬಂದಿರ್ತಾನೆ. ಶ್ಯಾಮನ್ ನೋಡಿದ ಕೂಡಲೇ ಕರ್ಕೊಂಡು ಹೋಗಿರ್ತಾನೆ. ಅಷ್ಟೇ ಅಂತೀಯ ಮಮ್ಮಿ? ಅದೇನು ಮಮ್ಮಿ, ಅಖಿಲ್ ಇಲ್ಲಿಗೆ ಬಂದಿದ್ದಾರೆ ಅಂದ ತಕ್ಷಣ ನನಗೆ ತುಂಬಾ ಭಯ ಆಗ್ತಿದೆ. ನೀನೇನು ಹೆದರ್ಕೋಬೇಡ್ವೆ. ಮನೆಗೆ ಹೋಗಿ ಶ್ಯಾಮ ಹತ್ರ ಕ್ಲಿಯರಾಗಿ ಮಾತಾಡೋಣ. ಪರವಾಗಿಲ್ವೇ? ಇಳಿ ಅಂತ ಹೇಳ್ತಿದ್ದ ಹಾಗೆ ಹೇಳಿದ್ಯಲ್ಲ. ಮತ್ತೆ ನಾನು ಇಳ್ದಾಗಿದೆ ಅಂತ ಹೇಳಿಲ್ವಲ್ಲ. ಏನಕ್ಕೆ ಅಷ್ಟೊಂದು ಕೆಳಗಿಳಿದಿತ್ತು? ಗಂಡಂಗೆ ಮೋಸ ಮಾಡುವಷ್ಟು ಕೆಳಗಿಳಿದಿದ್ದಾದ್ರೂ ಯಾಕೆ? ಇಷ್ಟು ಕಾಲ ರೂಪಾರಾಣಿ ಹಾಡು ಅಂತ ಚಲಾವಣೆ ಆಗ್ತಿರೋ ಹಾಡು ನಿನ್ನ ಹಾಡು ಅಂತ ರೂಪಾರಾಣಿಗೆ ನೀನು ಧ್ವನಿ ಕೊಡ್ತಿದ್ಯಾ ಅನ್ನೋದನ್ನ ಇಲ್ಲಿವರೆಗೂ ನನಗೆ ಹೇಳ್ದಂಗೆ ಮುಚ್ಚಿಟ್ಟಿದ್ದು ಕೆಳಗಿಳಿಯೋ ಕೆಲಸ ಅಲ್ವಾ? ರೂಪಾರಾಣಿ ಹಾಡು ಅಂದ್ರೆ ನನಗಿಷ್ಟ ಅಂತ ಹೇಳಿದ್ಮೇಲೂ ಕೂಡ ಆ ಹಾಡು ಹಾಡ್ತಾ ಇರೋದು ನಾನೇ ಅಂತ ನನಗೆ ಯಾಕೆ ಹೇಳಲಿಲ್ಲ? ಅದನ್ನ ಹೇಳ್ದಂಗೆ ನನಗೆ ಯಾಕೆ ಮೋಸ ಮಾಡಿದೆ? ಅಂದ್ರೆ ಅದು ಬೇಡ ಬೇಡ. ನಿನಗೆ ಸಂಗೀತ ಕಲ್ಸೋದಕ್ಕೆ ಅಂತ ನಾವಷ್ಟು ಪ್ರಯತ್ನ ಮಾಡ್ತಾ ಇದ್ದಾಗ ಹಾಡಕ್ಕೆ ಬರ್ದೇ ಇರೋ ಥರ ನಮ್ಮನ್ನ ಯಾಕಷ್ಟು ನಂಬಿಸ್ದೆ? ಸಾ ಪಾ ಸಾ ಅವಾಗಾದ್ರೂ ನೀನು ನನಗೆ ಸಂಗೀತ ಬರುತ್ತೆ ಅನ್ನೋ ನಿಜಾನ ಯಾಕೆ ಹೇಳಲಿಲ್ಲ? ಎಷ್ಟೇ ಕಲ್ತಿದ್ರೂ ನನಗೆ ಹಾಡು ಹೇಳಕ್ ಬರೋದಿಲ್ಲ ಅಂತ ನೀನು ಯಾಕೆ ಸುಳ್ಳು ಹೇಳ್ದೆ? ಸುಳ್ಳು ಹೇಳೋರು ಅಂತಂದ್ರೆ, ಮೋಸ ಮಾಡೋರು ಅಂತಂದ್ರೆ ನನಗೆ ಎಷ್ಟು ಅಸಹ್ಯ ಅಂತ ನಿನಗೆ ಗೊತ್ತು ತಾನೆ? ಆದ್ರೂ ನನಗೆ ಯಾಕೆ ಸುಳ್ಳು ಹೇಳ್ತಾ ಬಂದೆ? ಆದ್ರೂ ನೀ ನನಗೆ ಮೋಸ ಮಾಡಿದೆ. ಯಾಕೆ ಮೋಸ ಮಾಡಿದೆ?